ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ಊಟಿಗೆ ಬಂದಿದ್ದೀನಿ. ಊಟಿ ಹೆಂಗಿದೆ ಮತ್ತು ಎಷ್ಟು ಚಳಿ ಇದೆ ಎಲ್ಲ ನೋಡೋಣ ಬನ್ನಿ. ಇಲ್ಲೊಂದು ಕಾಫಿ ಎಸ್ಟೇಟ್ ಇತ್ತು, ಅದರೊಳಗಡೆ ಬಂದೆ. ತುಂಬ ಬಿಸಿಲಿದೆ. ನಾನು ಚಳಿ ಅಂದ್ಕೊಂಡೆ, ಬಿಸಿಲಿದೆ. ಊಟಿ ವೆದರು ಥಂಡಿ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ಟು ತುಂಬ ಬಿಸಿಲೇ ಇದೆ, ಕೋಲ್ಡ್ ಇಲ್ಲ. ಇನ್ನೂ ಸಿಟಿ ಎಂಟ್ರ್ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ವೆಲ್ಕಮ್ ಟು ಊಟಿ. ಹೂ ಸ್ಟಾಪ್ಡ್ ಯು? ಅಲ್ಲೊಂದು ಕಟ್ಟಾಕವ್ರು ನೋಡಲ, ಅಲ್ಲೊಂದು ಕಟ್ಟಾಕವ್ರೆ, ಇಲ್ಲೊಂದು ಇದು ಕಟ್ಟಾಕವ್ರಲ್ವ, ಇನ್ನೊಂದು ಅಲ್ಲ. ನೋಡಿ, ಇದೇ ನನ್ನ ಬೈಕು. ಇಲ್ಲಿ ಲಗೇಜ್ ಕಟ್ಟಿದ್ದೀನಿ. ಹೋಂಡಾ ಆರ್ನೆಟ್ ನಂದು 160, 9 ವರ್ಷ ಇದು ತಗೊಂಡು. ಇನ್ನು ಯಾವತ್ತೂ ಎಲ್ಲೂ ಏನಕ್ಕೂ ಕೈ ಕೊಟ್ಟಿಲ್ಲ. ಆಲ್ಮೋಸ್ಟು ಇಂಡಿಯಾ ಬಾರ್ಡರ್ ಅಂದರೆ ರಾಮೇಶ್ವರಂ ಗಂಟನೂ ಈ ಬೈಕಲ್ಲಿ ಹೋಗಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ವಿ. ಓಕೆ, ಬನ್ನಿ ಮುಂದೆ ಹೋಗೋಣ. ಯಾರೋ ಬೈಕರು ನೋಡಿ, ಇಲ್ಲಿ ನೀಲಗಿರಿ ಮರಗಳು ಯಾವ ಥರ ಬೆಳೆದಿದೆ. ಎಷ್ಟು ಗುಂಪಾಗೆ ಒಂದೇ ತವೆ ಬೆಳೆದಿದೆ ನೋಡಿ. ಈ ಪ್ಲೇಸ್ ಮಾತ್ರ ಸಖತ್ ಇಷ್ಟ ಆಯಿತು. ಸೂರ್ಯನ ಕಿರಣನೇ ಬೀಳ್ತಾನೆ ನೋಡು ನೆಲಕ್ಕೆ, ಅಲ್ವೇ? ಅಷ್ಟು ಒತ್ತಗದೆ. ಸಕ್ಕತ್ತಾಗದು ಮನೆಗಳು ನೋಡಿ. ಎಷ್ಟು 5 ಮನೆ ಅವಲ್ವಲ್ಲಿ? 1 2 3 4 5 ಮನೆ ಸಾಲ ಕಟ್ಟವ್ರು ನೋಡಿ. ಇಲ್ಲಿ ಮ್ಯಾಗಿ ಮಾಡ್ತಾರೆ. ಇಲ್ಲಿ ಈ ವ್ಯೂವಲ್ಲಿ ಕುತ್ಕೊಂಡು ಮ್ಯಾಗಿ ತಿಂತಾ ಇದ್ರೆ ಸಕ್ಕತ್ತಾಗಿರ್ತದೆ. ಏನು ಏನು ಊಟಿಗೆ ಬಂದ್ರೆ ಇಲ್ಲಿ ಮ್ಯಾಗಿ ತಗೊಳ್ಳಿ, ಚೆನ್ನಾಗಿ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು. ಎಷ್ಟು ಮ್ಯಾಗಿ? 50 ರೂಪಾಯಿ ಮ್ಯಾಗಿ. ಒಂದು ಕೊಡಿ ಅಂತ. ಒಂದು ಕೊಡಿ. ಅದಕ್ಕೆಲ್ಲ ಕಾಮಿಡಿ ಸೆಟ್ ನೋಡಿ. ಆಮೇಲೆ ಇವ್ನು ಯಾರು ತಿಕ್ ಕತ್ ಮಾಡ್ತೀನಿ ಆಮೇಲೆ. ಅಲ್ಲ, ಆಡ್ಬಿಟ್ಟು ಕಾಮಿಡಿ ಸೆಟ್ ಮಾಡ್ಬಿಟ್ಟಿದೆ ಅಂತ. ಟೀ ಬೇಕಾ? ಒಂದು ಟೀ ಕೊಡಿ. ಈಗ ಮ್ಯಾಗಿ ಆಯ್ತು, ಈಗ ಟೀ ಮತ್ತೆ ಚಕ್ಲಿ. ಚೆನ್ನಾಗೈತಾ? ಹೌದಾ? ಖಡಕ್ ಟೀ. ಯಾವ ಚಕ್ಲಿ? ಕಾಡಂದಿ ಇದು. ಕಾಡಂದಿ ಅಲ್ಲ, ಬದಿಲೇ ಒದಾಡ್ಬಿಡೋದು. ಹಳೆ ಬೋಟಲ್ ಅದು. ಎಷ್ಟು ಜನ ಅದು? 8 ಜನನಾ? 2 4 6 8. ಲೊಕೇಶನ್ ಚೆನ್ನಾಗಿದೆ ಅಲ್ವಾ? ಜೆಟ್ಸ್ಗೆ ಅಂತೂ ಚಿಂದಿ. ಇಲ್ಲಿ ಹೆಂಗೆ ಬರ್ತಾವೆ? ಓಕೆ, ಸ್ಪೀಡ್ ಬೋಟಲ್ ಇದು. ಇದೇ ಸ್ಪೀಡಲ್ಲಿ ಬರ್ತದೆ ಇದು. ಮನೇಲಿ ಹೆಂಗೆ ಬರ್ತಾವನೆ? ಜೆಟ್ಸ್ಕಿ ಬಂತು. 1200 ಅಲ್ಲಿ ತುದಿ ಗಂಟೆ ಹೋಗ್ಬೇಕು ಅನ್ಕಂಡ್ಲಾ, ಅದಕ್ಕೆ
ಹಾಂ ಇಬ್ಬರದ್ರಲ್ಲಿ ಇನ್ನೊಂದು ಮತ್ತು ಸ್ಪೀಡ್ ಬೋಟು. ಓಹೋ ಎಲ್ಲ ಕಲ್ತ್ಕೊಂಡ್ಬಿಟ್ಟಾರೆ ಬಂದಿಗೆ ನಾನೆಲ್ಲ ಹಂಗೆ ಮಣ್ಣು ಗುಡ್ಡೆ ಮೇಕೊಂಡು ಅಂತಿದ್ದೆ. ತಾತಾಜಿ ಕಂಡವರು ಸ್ಟೇರಿಂಗಾ? ಹ್ಞೂ ಸ್ಟೇರಿಂಗು. ನಾನು ಹ್ಯಾಂಡಲ್ ಅಂದ್ಕೊಂಡೆ. ಹಳೆ ಬಲ್ವಿವು ಎಲ್ಲದಕ್ಕೂ ಯಮ ಇಂಜಿನ್ ಇರ್ತದೆ ನೋಡು. ಒಳಗಿಲ್ಲೇ ಮೀಟ್ರ್ ಅಂದ್ರೆ ಜನ ಟ್ರೈನ್ ಬಂದ ನೀರು ಮಾತ್ರ ಹೆಂಗ್ ಬ್ಲೂ ಆಗದೆ ನೋಡೋದು. ಎಷ್ಟು ಬ್ಲೂ ಅದೆ ನೋಡು ನೀರು. ನೋಡಿದ್ರೆ ಯಾರ ಫಿಲ್ಟ್ರ್ ಅನ್ಕೋಬೇಕು ಹಂಗದೆ ಅಲ್ವಾ? ನೋಡಿ ಊಟಿ ಹೆಂಗೆ ಕಾಣ್ತಿದೆ. ಮಧ್ಯಾಹ್ನ ಒಂದು 3 ಗಂಟೆ, ಬಿಸಿಲು ಇದೆ, ಹಾಗೆ ಚಳಿನೂ ಆಗ್ತಿದೆ. ಸಕ್ಕದಾಗಿ ಕಾಣ್ತಿದೆ ಮಾತ್ರ. ನೈಟ್ ಇನ್ನೂ ಸೂಪರಾಗಿ ಕಾಣುತ್ತೆ.